ಅಂಕಪಟ್ಟಿಯನ್ನೇ ಇನ್ಸ್ಟಾ ಫೇಸ್ಬುಕ್ ಅಂದ್ಕೊಂಡ್ರ ವಿದ್ಯಾರ್ಥಿಗಳು. ಮಾರ್ಕಸ್ ಕಾರ್ಡ್ನಲ್ಲಿ ಸೆಲ್ಫಿ ಫೋಟೋಗಳದ್ದೇ ದರ್ಬಾರ್. ವಿದ್ಯಾರ್ಥಿಗಳ ಎಡವಟ್ಟಿಗೆ ಸಹಜ ಭಾವಚಿತ್ರ ಮಾಯ. ಬಳ್ಳಾರಿಯ VSKVVಯಲ್ಲಿ ಬಂತು ಗವಿಸಿದ್ದೇಶ್ವರ ಶ್ರೀ ಫೋಟೋ. ಇದು ಕೇಳೋದಕ್ಕೆ ಮತ್ತು ನೋಡೋದಕ್ಕೆ ನಿಮಗೆ ವಿಚಿತ್ರ ಅನಿಸ್ತಿರ್ಬೇಕು. ಆದರೆ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿವಿಯಲ್ಲಿ ಇದೆಲ್ಲ ಇದೀಗ ಕಾಮನ್ ಆಗಿಬಿಟ್ಟಿದೆ. ಇಲ್ಲಿನ ಡಿಗ್ರಿ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ನೋಡಿದರೆ ಎಂಥವರು ಒಂದು ಕ್ಷಣ ಔಹಾರಬೇಕು. ಯಾಕಂದರೆ ವಿದ್ಯಾರ್ಥಿಗಳ ಫೋಟೋ ಜಾಗದಲ್ಲಿ ಸೆಲ್ಫಿ ಫೋಟೋ, ದೇವರ ಫೋಟೋ, ಮಠಾಧೀಶರ ಫೋಟೋ, ಲವ್ ಸಿಂಬಲ್ಗಳೆಲ್ಲ ಬರ್ತಿವೆ. ಇತ್ತೀಚೆಗಷ್ಟೇ BSc ಮುಗಿಸಿದ ದೇವರಾಜ್ ಬಸವರಾಜ್ ಮೂಲಿಮನಿ ವಿದ್ಯಾರ್ಥಿಗೆ ಮಾರ್ಕಸ್ ಕಾರ್ಡ್ ನೀಡಲಾಗಿತ್ತು. ಮಾರ್ಕಸ್ ಕಾರ್ಡ್ನಲ್ಲಿ ದೇವರಾಜ್ ಬದಲಿಗೆ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳ ಭಾವಚಿತ್ರ ಪ್ರಿಂಟ್ ಆಗಿತ್ತು. ಇದೀಗ ಅದೇ ರೀತಿ ಸೆಲ್ಫಿ, ಲವ್ ಸಿಂಬಾಲ್, ದೇವರ ಫೋಟೋಗಳು ಪ್ರಿಂಟ್ ಆಗಿವೆ. ಇದು ಕೇವಲ ಒಂದಿಬ್ಬರ ಸಮಸ್ಯೆ ಅಲ್ಲ, ನೂರಾರು ವಿದ್ಯಾರ್ಥಿಗಳ ಕೈ ಸೇರಿರುವುದು ಇಂಥದ್ದೇ ಮಾರ್ಕಸ್ ಕಾರ್ಡ್ ಅನ್ನೋದು ವಿಪರ್ಯಾಸ. ಹಾಗಾದರೆ ತಪ್ಪು ನಡೆದಿದ್ದು ಎಲ್ಲಿ? ಈ ಎಡವಟ್ಟಿಗೆ ಕಾರಣವಾಗಿರುವುದು UUCMS ವೆಬ್ ಪೋರ್ಟಲ್. ಹೌದು, ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಪೋರ್ಟಲ್ ಇದು. ವಿದ್ಯಾರ್ಥಿಗಳು ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ತಮ್ಮ ವೈಯಕ್ತಿಕ ಮಾಹಿತಿ ನೀಡಬೇಕಾಗುತ್ತೆ. ಆದರೆ UUCMS ವೆಬ್ ಪೋರ್ಟಲ್ ಮಾಹಿತಿ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಪಾಸ್ಪೋರ್ಟ್ ಪ್ರೊಫೈಲ್ನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂತೆ ಫೋಟೋ ಅಪ್ಲೋಡ್ ಮಾಡ್ತಿದ್ದಾರೆ. ಇದೇ ಫೋಟೋ ಕೊನೆಯಲ್ಲಿ ಅಂಕಪಟ್ಟಿಯಲ್ಲಿ ಬರುತ್ತಿದೆ ಅಂತ ಮೌಲ್ಯಮಾಪನ ಕುಲಸಚಿವ NM ಸಾಲಿ ಹೇಳಿಕೊಂಡಿರೋದು ಈ ರೀತಿ. ವಿದ್ಯಾರ್ಥಿಯ ವೈಯಕ್ತಿಕ ಮಾಹಿತಿಯನ್ನು ವಿದ್ಯಾರ್ಥಿಯು ತನ್ನದೇ ಆಗಿರ್ತಕ್ಕಂಥ ಲಾಗಿನ್ನಲ್ಲಿ ಅವನು ಅದನ್ನು ಅಳವಡಿಸಿ ಅದನ್ನು UUCMSಗೆ ಕಳಿಸ್ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಯ ಕಾರ್ಯ ಆಗಿರೋದರಿಂದ ವಿಶ್ವವಿದ್ಯಾಲಯ ಆಗಲಿ ಅಥವಾ ಪರೀಕ್ಷಾಂಗ ವಿಭಾಗ ಆಗಲಿ ವಿದ್ಯಾರ್ಥಿಯ ವೈಯಕ್ತಿಕ ಮಾಹಿತಿಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಜೊತೆಗೆ ಈ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರ್ತಕ್ಕಂಥ ಫೋಟೋ, ಆ ವಿದ್ಯಾರ್ಥಿ ತನ್ನ ಪ್ರೊಫೈಲ್ನಲ್ಲಿ ಏನು ಫೋಟೋ ಇರುತ್ತೋ ಆ ಫೋಟೋವನ್ನು ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಆತ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಕೇವಲ UUCMS ಮೂಲಕ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಮುದ್ರಣ ಮಾಡಿ ಸಂಬಂಧಿಸಿದ ಕಾಲೇಜಿಗೆ ಅದನ್ನು ರವಾನಿಸುವಂಥ ಕೆಲಸವನ್ನು ಪರೀಕ್ಷಾಂಗ ವಿಭಾಗ ಮಾಡುತ್ತೇ ಹೊರತು ವಿದ್ಯಾರ್ಥಿಯ ಯಾವುದೇ ವೈಯಕ್ತಿಕ, ಅವನ ಹೆಸರು ಇರ್ಬೋದು, ತಂದೆ ಹೆಸರು ಇರ್ಬೋದು, ಅವನ ಮನೆ ಹೆಸರು ಇರ್ಬೋದು, ಅಥವಾ ಅವನು ಇನ್ನುಳಿದಿರ್ತಕ್ಕಂಥ ಯಾವುದೇ ಮಾಹಿತಿಯನ್ನು ನಾವು ಅಳವಡಿಸಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಇನ್ನು ವಿದ್ಯಾರ್ಥಿಗಳು ಮಾಡುವ ತಪ್ಪು ಯೂನಿವರ್ಸಿಟಿಗೆ ಸಂಬಂಧ ಇರಲ್ವಂತೆ. ಹೀಗಾಗಿ ತಪ್ಪುಗಳನ್ನು ಸಂಬಂಧಪಟ್ಟ ಕಾಲೇಜ್ಗಳೇ ಸರಿಪಡಿಸಿಕೊಳ್ಬೇಕು. ಅಂಕಪಟ್ಟಿಯಲ್ಲಿ ನಡೆದ ಪ್ರಮಾದವನ್ನು ವಿದ್ಯಾರ್ಥಿಗಳು ಸರಿಪಡಿಸಿಕೊಳ್ಳಬಹುದಂತೆ. ಈಗ ವಿದ್ಯಾರ್ಥಿಯನ್ನು ಕರೆಸಿ ಆ ವಿದ್ಯಾರ್ಥಿಯು ಈಗಾಗಲೇ ನೀಡಿರ್ತಕ್ಕಂಥ ಫೋಟೋಕ್ಕೆ ಬದಲಾಗಿ ತನ್ನ ಫೋಟೋವನ್ನು ಆತ ತರಬೇಕು. ತಂದು ಅದನ್ನು ಮತ್ತೆ UUCMSನಲ್ಲಿ ಅಳವಡಿಸಬೇಕು. ಅಳವಡಿಸಿದ ನಂತರ ಅವನಿಗೆ ಈಗಾಗಲೇ ನೀಡಿರ್ತಕ್ಕಂತಹ ಮೂಲ ಅಂಕಪಟ್ಟಿಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ UUCMS ಮೂಲಕ ಅದನ್ನು ತರಿಸಿ ಆತನಿಗೆ ಮುದ್ರಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಯಾವುದೇ ವಿದ್ಯಾರ್ಥಿಯ ಅಂಕಪಟ್ಟಿಯಲ್ಲಿರ್ತಕ್ಕಂಥ ದೋಷ ಯಾವಾಗ ಕಂಡುಬರುತ್ತೆ ಅಂದರೆ ಮುದ್ರಣ ಆದ ನಂತರ ಕಂಡುಬರುತ್ತೆ, ಅಲ್ಲಿವರೆಗೂ ಬರಲ್ಲ. ಯಾಕಂದರೆ UUCMSಯಿಂದ ನಾವು ಡೌನ್ಲೋಡ್ ಮಾಡ್ಕೊಂಡು ಮುದ್ರಿಸಿದ ನಂತರ ಆ ತಪ್ಪುಗಳು ನಮ್ಮ ಗಮನಕ್ಕೆ ಬಂದಾಗ, ವಿದ್ಯಾರ್ಥಿ ನಮ್ಮ ಗಮನಕ್ಕೆ ತಂದಾಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇನೇ ಇರಲಿ, ಅಂಕಪಟ್ಟಿ ಕೈ ಸೇರಿತು ಅನ್ನೋ ಖುಷಿಯಲ್ಲಿದ್ದ ವಿದ್ಯಾರ್ಥಿಗಳಲ್ಲೀಗ ಹೊಸ ಆತಂಕ ಶುರುವಾಗಿದೆ. ಈಗಾಗಲೇ ಜಾಬ್ಗೆ ಅಪ್ಲೈ ಮಾಡಿದವರು ಮತ್ತಷ್ಟು ದಿನ ವೇಟ್ ಮಾಡುವ ಹಾಗಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.